ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಎಲ್ಲ ವಿಡಿಯೋಗಿಂತ ಈ ವಿಡಿಯೋ ಡಿಫ್ರೆಂಟ್ ಆಗಿರುತ್ತೆ ಬಿಕಾಸ್ ಯೂಶಲಿ ನಾನು ಡೈಲಿ ವ್ಲಾಗ್ಸ್ನ ಹಾಕ್ತಾ ಇದ್ದೆ. ಬಟ್ ಈ ವಿಡಿಯೋ ಕಂಪ್ಲೀಟ್ ಒಂದು ವಾರದ ಸಣ್ಣ ಪುಟ್ಟ ಕ್ಲಿಪ್ಸ್ ಎಲ್ಲ ಸೇರಿಸಿ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೆಲ್ಲ ಗೊತ್ತಿದೆ, ನಾನು ಬ್ಯಾಂಗ್ಳೂರ್ಗೆ ಬಂದಿದ್ದು ITT ಕ್ಲಾಸಸ್ನ ಅಟೆಂಡ್ ಮಾಡೋದಕ್ಕೋಸ್ಕರ. ಇವತ್ತು ಲಾಸ್ಟ್ ಸೆಕೆಂಡ್ ಡೇ ಆಗಿತ್ತು, ಎಕ್ಸಾಮ್ಸ್ ನಡೀತಾ ಇತ್ತು. Module 1 ಎಕ್ಸಾಮ್ನ ಮುಗಿಸ್ಕೊಂಡು ನಾನು ಅಲ್ಲಿನ ಇಬ್ಬರು ಹೋಗಿದ್ದು ವಿವಿಪುರಂ ಫುಡ್ ಸ್ಟ್ರೀಟ್ಗೆ. ನಡ್ಕೊಂಡೇ ಹೋದ್ವಿ, ಬಟ್ ನಮ್ಮ ಅದೃಷ್ಟಕ್ಕೆ ಅಲ್ಲೇನೂ ಸಿಗಲಿಲ್ಲ ಅಂತ ವಾಪಸ್ ನಮ್ಮ ಕ್ಲಾಸ್ ಹತ್ರ ಇರುವಂತ ಒಂದು ಹೋಟೆಲ್ಗೆ ಹೋಗಿ ಊಟನ ಮಾಡಿ ಮತ್ತೆ ಗ್ರೂಪ್ 2 ಎಕ್ಸಾಮ್ಸ್ಗೆ ಪ್ರಿಪೇರ್ ಆದ್ವಿ. 2 ಡೇಸ್ ಕೂಡ ಎಕ್ಸಾಮ್ ತುಂಬಾನೇ ಚೆನ್ನಾಗಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ಡೇ ಇಂದ ಇಂಟರ್ವ್ಯೂ ಹಂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾನು ಮತ್ತೆ ಅಲ್ಲಿನ ಇಬ್ರು ಒಟ್ಟಿಗೆ ಇಂಟರ್ವ್ಯೂಸ್ನ ಅಟೆಂಡ್ ಮಾಡಿದ್ವಿ. ಹಾಗೆ ಸ್ಯಾಟರ್ಡೆ ಮೈಸೂರಿಗೆ ಕೂಡ ಹೊರಟೆ. ಇದ್ರ ಮಧ್ಯೆ ನಾನು ಒಂದು ಕ್ರೌಡ್ ಪ್ಲೇಸ್ ಅಲ್ಲಿ ಧೈರ್ಯವಾಗಿ ಮಿಸ್ಬಿಹೇವ್ ಮಾಡಿದವ್ರ ವಿರುದ್ಧ ಮಾತಾಡಿದೆ. ಹಾಗೆ ನನ್ನ ಅಮ್ಮ ಅವರ ಅಮ್ಮ ಅಂದ್ರೆ ನನ್ನ ಅಜ್ಜಿ ಜೊತೆ ಒಂದು ಒಳ್ಳೆ ಸಮಯನ ಕಳೆದೆ. ನಮ್ಮ ಅಜ್ಜಿ ಯಾವಾಗ್ಲೇ ಬಂದ್ರು ಡಬ್ಬಿಲಿ ಏನಾದ್ರೂ ಒಂದು ತಿಂಡಿನ ತಂದಿರ್ತಾರೆ. ಅವರ ಅಮ್ಮ ಅಂದ್ರೆ ನನ್ನ ಮುತ್ತಜ್ಜಿ, ಅವರ ಮಗಳು ಅಂದ್ರೆ ನನ್ನ ಅಮ್ಮ, ಹಾಗೆ ಅವರ ಮೊಮ್ಮಗಳು ಅಂದ್ರೆ ನಾವುಗಳು, ಪ್ರತಿಯೊಬ್ರು ಒಳ್ಳೆ ರೀತಿಯಲ್ಲಿ ಕೇರ್ ಮಾಡ್ತಾರೆ. ಸೊ ಈ ಒಂದು ಸಂಜೆ ನನ್ನ ಅಜ್ಜಿಗೋಸ್ಕರ ಮೀಸಲು. ನಾನು ನಮ್ಮ ಅಜ್ಜಿ ಇಬ್ರು ಸೇರಿ ಕಡಲೆಕಾಯಿ ಪರ್ಷನ ಒಳ್ಳೆ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಬಳೆಗಳನ್ನ ಪರ್ಚೇಸ್ ಮಾಡಿದ್ವಿ, ಆಟ ಸಾಮಾನುಗಳನ್ನ ತಗೊಂಡ್ವಿ, ವಿಧ ವಿಧದಂತಹ ಫುಡ್ಗಳನ್ನ ಟ್ರೈ ಮಾಡಿದ್ವಿ. ಜಾತ್ರೆಯಲ್ಲಿ ಅಷ್ಟು ರಶ್ ಇದ್ರು ನಮ್ಮ ಅಜ್ಜಿ ಮಾತ್ರ ಒಂದು ಚೂರು ಸುಸ್ತಾಗಿರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವತ್ತಿನ ಸಂಜೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದೆ ನಮ್ಮ ಅಜ್ಜಿ. ತುಂಬಾ ಜನ ತುಂಬಾ ಚೆನ್ನಾಗಿ ಒಳ್ಳೆ ಮಾತುಗಳನ್ನ ಆಡಿದ್ರು, ಒಳ್ಳೆ ಕಾಂಪ್ಲಿಮೆಂಟ್ಸ್ ನ ಕೊಟ್ಟಿ ಕೂಡ ಹೋದ್ರು. ಅಂಡ್ ನಮ್ಮ ಈ ಸಂಜೆ ಈ ರೀತಿ ಸುಂದರವಾಗಿತ್ತು. ಅಂಡ್ ಈ ಸಂಜೆನ ನಾವು ಮುಗಿಸಿದ್ದು ಒಂದು ಒಳ್ಳೆ ಬೆಣ್ಣೆ ಮಸಾಲೆ ದೋಸೆ ತಿನ್ನೋದ್ರ ಮೂಲಕ. ಇವತ್ತಿಗಿಷ್ಟೇ, ಮತ್ತೆ ಮುಂದಿನ ಸಿಗೋಣ. ಅಲ್ಲಿ ತನಕ ನೀವು ಕೂಡ ನಿಮ್ಮ ಲೈಫ್ ನ ಎಂಜಾಯ್ ಮಾಡ್ತೀರಿ. ಹಾಗೆ ಓದೋದನ್ನಂತೂ ಮರಿಬೇಡಿ. ಟಾಟಾ, ಬಾಯ್.